ಕಾರವಾರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ನಾಯಕಿ ರೂಪಾಲಿ ನಾಯಕ್, ಕೇಂದ್ರ ಸರ್ಕಾರ ಮಂಡಿಸಿದ ಶೇಕಡಾ 33ರಷ್ಟು ಮಹಿಳಾ ಮೀಸಲಾತಿ ಮಸೂದೆಗೆ ವಿರೋಧ ಪಕ್ಷಗಳು ಅಡ್ಡಿಪಡಿಸಿದ್ರಿಂದ ದೇಶದ ಮಹಿಳೆಯರ ಕನಸು ಭಗ್ನವಾಗಿದೆ ಎಂದು ಆರೋಪಿಸಿದರು. ಮಹಿಳೆಯರು ಕೇವಲ ಶೇಕಡಾ 33ರಷ್ಟು ಮೀಸಲಾತಿಯನ್ನ ಕೇಳಿದ್ರು, ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಅದಕ್ಕೂ ಅವಕಾಶ ನೀಡಿಲ್ಲ ಅಂತ ಟೀಕೆ ಮಾಡಿದ್ರು. ಮಹಿಳೆಯರನ್ನ ಕೇವಲ ಮತ ಬ್ಯಾಂಕ್ ಆಗಿ ಬಳಸಿಕೊಳ್ಳಲಾಗ್ತಿದೆ ಅಂತ ಆಕ್ರೋಶ ಹೊರಹಾಕಿದ್ರು. ದೇಶದಲ್ಲಿರುವಂತಹ 50% ಜಾಸ್ತಿ ಇರುವಂತ ಮಹಿಳೆಯರಿಗೆ ಬಹಳ ನೋವಿನ ದುಃಖದಾಯಕ ದಿನ ಅಂತ ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವೆಲ್ಲ ನಮ್ಗೆ ಭಾರತದಂತೆ ಇರುವಂತ ಎಲ್ಲ ಮಹಿಳೆಯರು ಬಹಳ ಖುಷಿಯಿಂದ ಇದ್ರು. ಯಾಕಂದ್ರೆ ಮಹಿಳೆಯರು ಕೇವಲ ಮತದಾನಕ್ಕೆ ಅಷ್ಟೇ ಸೀಮಿತ ಅಲ್ಲ, ಎಲ್ಲಾ ಕ್ಷೇತ್ರದಲ್ಲೂ, ಶಿಕ್ಷಣ ರಂಗದಲ್ಲಿ, ರಾಜಕೀಯದಲ್ಲಿ, ಆರ್ಮಿಯಲ್ಲಿ, ನೇವಲ್ ಬೇಸ್ ನಲ್ಲಿ, ದೊಡ್ಡ ದೊಡ್ಡ ಕಂಪನಿಯಲ್ಲಿ ಸಿಒರಾಗಿ, ಬಹಳಷ್ಟು ವಿಷಯದಲ್ಲಿ ಪೈಲಟ್ಗಳಾಗಿ ಮಹಿಳೆಯರು ಒಂದು ಸಾಧನೆ ಮಾಡಿದ್ದಾರೆ. ಆ ಎಲ್ಲಾ ಸಾಧನೆಯಲ್ಲಿ ಇವತ್ತು ರಾಜಕೀಯವಾಗಿಯೂ ಕೂಡ ಮಹಿಳೆಯರು ಮುಂದಕ್ಕೆ ಬರಬೇಕು. ರಾಜ್ಯಸಭೆ ಮತ್ತೆ ವಿಧಾನಸಭೆ ಮತ್ತೆ ಲೋಕಸಭೆಯಲ್ಲೂ ಕೂಡ ಆ ಮೀಸಲಾತಿ 33%ಗೆ ಏರಿಸಿಕೊಂಡು ಅಲ್ಲಿ ಜಾಸ್ತಿ ಅಂದ್ರೆ ಡಿಲಿಮಿಟೇಷನ್ ಮಾಡಿ, ಕ್ಷೇತ್ರ ಮರು ವಿಂಗಡಣೆ ಮಾಡಿ ಅಲ್ಲಿ ಹೆಚ್ಚಿನ ಸಂಖ್ಯೆಯನ್ನು ಮಹಿಳಾ ಮೀಸಲಾತಿಗೆ ಕೊಟ್ಟು ಅಲ್ಲಿ ಅವರಿಗೆ ಸ್ಥಾನಮಾನ ಕೊಟ್ಟು ಗೌರವ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಮೋದಿಜಿಯವರು ಈ ಒಂದು ಮಂಡನೆ ವಿಧೇಯಕ ಮಸೂದೆಗೆ ಅಂಗೀಕಾರ ಆಗಬೇಕಾಗಿತ್ತು. ಆದ್ರೆ ಅದು ನಿನ್ನೆ ದಿವಸಕ್ಕೆ ಫೇಲ್ಯೂರ್ ಆಗಿದೆ, ಬಹಳ ನೋವು ಆಗಿದೆ. ಇದನ್ನು ಅಪೋಸಿಷನ್ ಪಾರ್ಟಿ ಅಂತ ಹೇಳ್ಕೊಂಡಂತ ವಿರೋಧ ಪಕ್ಷದವರು, ಕಾಂಗ್ರೆಸ್ನವರು, ಇವರ ಚಾಳಿನೇ ಹೀಗೆ. ಇತಿಹಾಸದಲ್ಲೇನೆ 75 ವರ್ಷಗಳಿಂದ ಈ ತನಕನೂ ಕೂಡ ಅವರು ಪ್ರಧಾನಿ ಆದ್ರು, ಪ್ರೆಸಿಡೆಂಟ್ ಆದ್ರು, ಅವ್ರದೇ ಆದ ಜನಗಳು ಇವತ್ತು ಅವರು ಬಹಳ ನೋವಿನಿಂದ ಇರುವಂತ ಪರಿಸ್ಥಿತಿ ಉದ್ಭವ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಇವತ್ತು ಏನು ಇದೆಲ್ಲ ಕ್ರೆಡಿಟ್ ಇವತ್ತು ಮಹಿಳಾ ಮೀಸಲಾತಿ ನಾರಿ ವಂದನಾ ಮಸೂದೆ ಏನಾದ್ರೂ ಪಾಸ್ ಆದ್ರೆ ಇದು ಮೋದಿಜಿಯವರಿಗೆ ಕ್ರೆಡಿಟ್ ಬರ್ತದೆ, ಮೋದಿಜಿಯವರು ಚಾನಲ್ ಬಿಡ್ತಾರೆ. ಪ್ರತಿ ಸಲ ಅದನ್ನೇ ಅವರು ಮಾತಾಡ್ತಾ ಇದ್ರು. ಬಹಳ ಅಸಹ್ಯಕರ ಮಾತು. ಯಾಕಂದ್ರೆ ಮೋದಿಜಿಯವರು ಇದನ್ನು ಸಹ ಹೇಳಿದ್ರು ನಿನ್ನೆ ಹೊತ್ತಿಗೆ, ಇಲ್ಲಿ ಏನಾದ್ರೂ ಈ ವಿಧೇಯಕ ಪಾಸ್ ಆದ್ರೆ, ಮಸೂದೆ ಮಂಡನೆ ಆದ್ರೆ ನಾಳೆ ದಿವಸ ಕ್ರೆಡಿಟ್ ನೀವೇ ತಗೊಳ್ಳಿ, ಬೇಕಾದ್ರೆ ನಿಮ್ ಪೋಸ್ಟರ್ ಗಳನ್ನ ಹಚ್ತೇವೆ, ನಮ್ಮಲ್ಲಿರುವಂತಹ ಸರ್ಕಾರದ ಫಂಡ್ ಅನ್ನು ತಗೊಂಡು ಬೇಕಾದ ಪೋಸ್ಟರ್ ಹೇಳ್ತೇವೆ ಅಂತ ಸ್ವತಃ ಮೋದಿಜಿಯವರು ಹೇಳಿದ್ರು. ಆದ್ರೂ ಕೂಡ ಒಂದು ಮಹಿಳಾ ಮೀಸಲಾತಿಗೆ ಅವರು ಎಲ್ಲಿಯೂ ಕೂಡ ಒಂದು ಸಪೋರ್ಟ್ ಮಾಡದೆ ಅವರ ಈಗಲೂ ಕೂಡ ವಿರೋಧ ಪಕ್ಷದ ನಾಯಕರೇ ಈ ತರ ಅನ್ನೋದಕ್ಕೆ ಅವರು ತೋರಿಸ್ಕೊಟ್ಟಿದ್ದಾರೆ. ಆದ್ರೆ ದೇಶದಲ್ಲಿರುವಂತ ಮಹಿಳೆಯರು ಮುಂದಿನ ದಿವಸದಲ್ಲಿ ಕಾಂಗ್ರೆಸ್ನವರಿಗೆ ಅಲ್ಲಿರುವಂತ ಮಹಿಳೆಯರು ಸೇರಿ ಅವರಿಗೆಲ್ಲ ಪಾಠ ನಾವು ಮುಂದಿನ ದಿವಸ ಕಲಿಸ್ತೇವೆ. ಯಾಕಂದ್ರೆ ಕಾಂಗ್ರೆಸ್ ಅನ್ನು ಈ ಹಂತದಲ್ಲ, ಮುಂದಿನ ಹಂತದಲ್ಲಿ ಯಾರು ಕೂಡ ಆ ಕಾಂಗ್ರೆಸ್ ಪಕ್ಷ ಇರಬಾರದು ಅನ್ನೋ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ, ಇಡೀ ರಾಜ್ಯಾದ್ಯಂತ ಅಷ್ಟೇ ಅಲ್ಲ, ಭಾರತ ದೇಶದಲ್ಲಿರುವಂತ ಎಲ್ಲ ಮಹಿಳೆಯರು ಅವ್ರಿಗೆ ಪಾಠ ಕಲಿಸ್ತಾರೆ ಅಂತ ಹೇಳಿ ಕಲಿಸ್ತಾರೆ. ಕ್ಷೇತ್ರ ಪುನರ್ ವಿಂಗಡಣೆ ನಮ್ಮ ವಿರೋಧ ಅಂತ ಮಹಿಳಾ ಮೀಸಲಾತಿಗಲ್ಲ 2023 ಕಾಂಗ್ರೆಸ್ನವರಿಗೆ ಇವತ್ತು ನಮ್ಮದೇ ಕ್ಷೇತ್ರ ವೋಟಿಂಗ್ ಇದೆ. 2,18,000 ವೋಟಿಂಗ್ ಆಗ್ಬೇಕಾದ್ರೆ ಅಟ್ಲೀಸ್ಟ್ 18,000 ಬಿಡಿ 2 ಲಕ್ಷ ಆದ್ರೂ ವೋಟಿಂಗ್ ಆಗ್ಬೇಕಾಗಿದೆ. ಎಲ್ಲೂ ಕೂಡ 2 ಲಕ್ಷ ವೋಟಿಂಗ್ ಆಗುದಿಲ್ಲ. SIR ಏನಕ್ಕೆ ತಂದಿದ್ದಾರೆ ಅಂದ್ರೆ 2 ಲಕ್ಷ ವೋಟಿಂಗ್ ಅಂದ್ರೆ 50,000 ಪ್ಲಸ್ 18,000 68,000 ಮತಗಳು ಎಲ್ಲಿದ್ದಾವೆ, ಅವ್ರು ಎಲ್ಲಿ ವೋಟ್ ಹಾಕ್ತಾರೆ, ಎಲ್ಲಿದ್ದಾರೆ ಅಂತ ಇನ್ನೂ ತನಕ ಗೊತ್ತಿಲ್ಲ. ಇವತ್ತು 2 ಲಕ್ಷ ಮಿತಿಯನ್ನು ಮಾಡ್ತಾ ಇದ್ದಾರೆ. ಇವತ್ತು SIR ಅಂದ್ರೆ ಅದೇ 1,000 ಮನೆಗಳಿಗೆ ಬೂತ್ ಅನ್ನ ಚೇಂಜ್ ಮಾಡ್ತಾ ಇರುವಂತದ್ದು. ಇವತ್ತು ಡಿಲಿಮಿಟೇಷನ್ ಅಂದ್ರೆ ನಮ್ಮ ಕ್ಷೇತ್ರ ಎಲ್ಲ SIR ನಲ್ಲೂ ಕೂಡ ಅದು ಬಂತು. ಇವತ್ತು ಬೂತ್ 1,300 ಈ ರೀತಿಯಲ್ಲಿ ಮನೆಗಳಿರುವುದನ್ನ ಇವತ್ತು 800 1,200 ಮನೆಗಳ ತನಕ ಆ ಕಡೆಗೆ ಇರ್ತಿದ್ರು. ಆ ರೀತಿಯಲ್ಲಿ ಇವತ್ತು ಅದೆಲ್ಲ ಕೂಡ 1,000 ಒಳಗೆ ಮಿತಿಯನ್ನು ಮಾಡಿದ್ದಾರೆ. ಕಾರಣ ಏನಂದ್ರೆ ಬೇರೆ ಬೂತ್ ಅನ್ನು ಹೊಸದಾಗಿ ರಚನೆ ಮಾಡಿ ನನ್ನ ಕ್ಷೇತ್ರದಲ್ಲೇ ಕೇವಲ ಕಾರವಾರದಲ್ಲಿ 4 ಬೂತ್ ಗಳನ್ನ ಎಕ್ಸ್ಟ್ರಾ ಮಾಡಿದ್ದಾರೆ. ನೇವಲ್ ಬೇಸಿಕ್ ಬೂತ್ ಅನ್ನ ತೆಗೆದಿದ್ದಾರೆ, ಇನ್ನು 4 ಬೂತ್ ಗಳನ್ನ ಎಕ್ಸ್ಟ್ರಾ ಮಾಡಿದ್ದಾರೆ. ಹಾಗೆ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇವತ್ತೇನು 6 ವಿಧಾನಸಭಾ ಕ್ಷೇತ್ರಗಳಿದೆ, ಪ್ಲಸ್ MP ಇಲೆಕ್ಷನ್ ನಲ್ಲಿ ಕಿತ್ತೂರು ಖಾನಾಪುರ ಸೇರಿ 8 ವಿಧಾನಸಭಾ ಕ್ಷೇತ್ರಗಳನ್ನು ಸೇರಿ 1 MP ಯನ್ನು ಮಾಡಿದ್ದಾರೆ. ಅದರಂತೆ ಬರುವಂತ ದಿನದಲ್ಲಿ ಕರ್ನಾಟಕ ಭಾಗಕ್ಕೆ 28 ಸೀಟ್ಗಳು ಏನು ಲೋಕಸಭಾ ಚುನಾವಣೆ ಏನು ಸಂಸದರಿದ್ದಾರೆ ಅದರ ಜಾಸ್ತಿ ಪಟ್ಟನ್ನು ಜಾಸ್ತಿ ಮಾಡಿದ್ದಾರೆ. ಹಾಗೆ ವಿಧಾನಸಭೆಯಲ್ಲಿ ಕೂಡ ಡಿಲಿಮಿಟೇಷನ್ ಮಾಡಿದ್ರೆ ಗಂಡಸರಿಗೆ ಏನೋ ತೊಂದರೆ ಆಗುದಿಲ್ಲ. ಅದರಿಂದ ಏನು ಹೆಚ್ಚಿನದಾಗಿ ಮತದಾರರು ಇದ್ದಾರೆ SIR ಆದ್ಮೇಲೆ ಡಿಲಿಮಿಟೇಷನ್ ಮಾಡಿದ್ಮೇಲೆ ಆ ಏರಿಯಾದಲ್ಲಿ ಜನ ಬರ್ತಾರಂತ ಅದನ್ನು ಹೆಚ್ಚುವರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದೆಲ್ಲ ಏನು ನಷ್ಟ ಇಲ್ಲ ಅಂತ ನಾವು ಹಿಡಿದಿದ್ದೇವೆ.